ಆನ್ ಆಗಿತ್ತು ಕಾರ್, ಸಡನ್ ಆಗಿ ಆಫ್ ಆಗೋಯ್ತು. ತಳ್ತಾ ಇದ್ದೀನಿ ಬ್ಯಾಟ್ರಿ ಡೌನ್ ಆಗೈತೆ ಕಣ. ಕಾರ್ ಸ್ಟಾರ್ಟ್ ಮಾಡು, ಸ್ಟಾರ್ಟ್ ಆಗುತ್ತೆ. ವಾಟ್ಸಪ್ ಫಾಮ್ ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವಾಗ ಎದ್ದಿದ್ದೀನಿ. ಟೈಮ್ ಎಷ್ಟು ಇವಾಗ? 12:30 ಆಗಿರ್ಬೇಕು. 12:30 ಆಗಿದೆ. ಅಪ್ಪ ಬೆಂಗಳೂರಲ್ಲಿ ಇದ್ರೆ ಬೆಳಗ್ಗೆ 8 ಗಂಟೆಗೆ ಎದ್ಬಿಡ್ತೀವಿ. ಆದ್ರೂ ಬೆಳಗ್ಗೆ 7 ಗಂಟೆಗೆ ಕಾಲ್ ಮಾಡ್ತಾ ಇರ್ತೇನೆ ಬೆಂಗಳೂರಲ್ಲಿ ಇದ್ರೆ. ನೀನೇ ಈಚಬಾ ಅನ್ಕೊಂಡು. ಸೊ ಇಲ್ಲಿ ನೋಡಿ ಇದು ಹೆಂಗಿದೆ ಒಂಥರ. ಬೆಂಗಳೂರಲ್ಲೆಲ್ಲ ಈಚೆ ಹೋದ್ರೆ ವೆಹಿಕಲ್ ಸೌಂಡ್, ಇಲ್ಲಿ ಬರ್ಡ್ ಸೌಂಡ್ ಕೇಳಿಸ್ತಾ ಇರುತ್ತೆ. ಚೆನ್ನಾಗಿರುತ್ತೆ ಒಂಥರ. ಆರಾಮಾಗಿ ಆಚೆ ಕೂತ್ಕೊಂಡು ಆರಾಮಾಗಿರ್ಬೋದಲ್ಲ ಒಂಥರ. ಬೆಂಗಳೂರಲ್ಲಿ ಆಚೆ ಕೂತ್ಕೊಳ್ಳೋಕ್ಕಾಗಲ್ಲ, ಒಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ಕೂತ್ಕೊಂಡ್ರೆ ಸೊ ಇವಾಗ ಟಿಫನ್ ತಿಂತಾ ಇದ್ದೀನಿ. ನನ್ನ ಫೇವ್ರೇಟ್ ಪಲಾವ್. ನಮ್ಮ ಪಲಾವ್ ಅಂದರೆ ತುಂಬ ಇಷ್ಟ. ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ ಲೈಕ್ ಅದೇ ಎಲ್ಲರೂ ಹೋಗೋಣ ಈಚೆ. ಇನ್ನೂ ಪ್ಲ್ಯಾನ್ ಆಗಿಲ್ಲ, ಇನ್ನೂ ನಂದು ರೆಡಿ ಆಗಿಲ್ಲ. ಸ್ನಾನ ಮಾಡ್ಕೊಂಡು ಹೋಗೋಣ ಎಲ್ಲರೂ ಅಲ್ವಾ? ಶಿವಮೊಗ್ಗ ಹೋಗೋಣ. ಶಿವಮೊಗ್ಗ ನೋಡೋಣ ಏನಾಗುತ್ತೆ. ನೈಟ್ ಶಿವಮೊಗ್ಗ ಹೋಗೋಣ. ಹೌದಾ? ಅಲ್ಲ ಇವತ್ತು ಲೈಕ್ ಅದನ್ನ ಫಂಕ್ಷನ್ ಇದ್ದಿದೆ ಅಲ್ವಾ? ಸಿರ್ಸಿ ನಾಳೆ ಹೋಗೋಣ, ಶಿವಮೊಗ್ಗ ಹೋಗೋಣ. ಹೌದಾ? ಓಕೆ, ನೀನು ಹೆಂಗೆ ಹೇಳ್ತೀಯ ಹಂಗೆ. ಮತ್ತು ಇವತ್ತೊಂದು ವಿಡಿಯೋ ಶೂಟ್ ಮಾಡಬೇಕಲ್ಲ, ಫೋಟೋ ಶೂಟ್ಸ್ ಏನೂ ಆಗೇ ಇಲ್ಲ. ಲೈಕ್ ಚೆನ್ನಾಗೇ ಬಂದಿಲ್ಲ. ನೆನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ತುಂಬ ಯೂಟ್ಯೂಬ್ ಅದು ಅವತ್ತು ಮಾಡಿದ್ದು ಅಪ್ಲೋಡ್ ಮಾಡ್ತಿದ್ದೀನಿ, ನೆಟ್ವರ್ಕ್ ಇಶ್ಯೂಸ್ ಇತ್ತು, ಅದೊಂದು ಪ್ರಾಬ್ಲಮ್ ಇತ್ತು. ಮತ್ತು ಲೈಕ್ ಫೋಟೋ ಎಲ್ಲ ತಗೊತಿದ್ವಿ. ಲೈಕ್ ನೆನ್ನೆ ಎಲ್ಲೂ ಹೋಗೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಮನೇಲೇ ಇದ್ವಿ. ಸೊ ಅದಕ್ಕೆ ಅವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ತಿಂತೀನಿ. ಸುಮ್ಮನೆ ವಾಕಿಂಗ್ ಮಾಡ್ತಾ ಇದ್ವಿ. ಶಶಾಂಕ್ ಎಷ್ಟು ಗಂಟೆಗೆ ಇದೆ ನೀನು? 7 o'clock ಅಲ್ಲ? ಇಲ್ಲ, ಮತ್ತೆ 9:30. ಹಾಂ ಸೇಮ್ ಬೆಂಗಳೂರಿಗೆ ಯಾವಾಗ ಇದ್ದೋಗ್ತಾನೆ ಅವಾಗಲೇ ಇದ್ದೋಳೆ. ಸೊ ಒಂಥರ ನೋಡಿ ಗೈಸ್, ಮನೆ ಮುಂದೆ ವ್ಯೂ ಸಕ್ಕದಾಗಿದೆ. ಒಂಥರ ಗಾರ್ಡನ್ ಥರ. ಲೈಕ್ ಇಲ್ಲಿ ಮನೆ. ರ್ಯಾಟ್ ವೀಲರ್ ಹತ್ರ ಹೋಗೋಣ. ರ್ಯಾಟ್ ವೀಲರ್ ಏನೋ ಯಾವುದೋ ಏನದು ರಾಟ್ ವೀಲರ್ ಹಾಂ ಏನೋ ಅಂತ. ಅದು ಬ್ರೂನೋ. ಸೊ ಡಾಗ್ ಹೆಸರು ಬ್ರೂನೋ ಅಂತ. ಸೊ ಹೋಗೋಣ ಬನ್ನಿ. ಬರ್ತೈತೆ. ಹಾಯ್ ಬ್ರೂನೋ. ಯಾಕೆ ಹಂಗೆ ನಡೀತೈತೆ ಅದು? ನನಗೆ ಗೊತ್ತಿಲ್ಲ. ಎಗರಲ್ಲ. ಹಾಯ್. ನೆನ್ನೆ ಮಾತ್ರ ಪೇಂಟ್ ಹಾಕಿದ್ದಾರೆ ಈ ಗೇಟಲ್ಲಿ. ಸೊ ಇಲ್ಲೊಂದು ಮನೆ ಇದೆ ಈ ಕಡೆ. ಓಪನ್ ಮಾಡು. ಓಪನ್ ಮಾಡಿ ಒಳಗಡೆ ಹೋಗ್ಬಿಡ್ತೀನಿ. ಹಾಂ ಒಳಗಡೆ ಹೋಗ್ಬಿಡು, ಹಂಗೆ ಓಪನ್ ಮಾಡಿ. ಸುಮ್ಮನಿರು ಹಿಂದೆ ಕಣ. ಅಯ್ಯಪ್ಪ ಬಿಡು ಪಾಪ. ಸೊ ರೆಡಿ ಆಯಿತು ಹಬ್ಬ. ಸೊ RX ಅಲ್ಲಿ ರೌಂಡ್ ಹೋಗ್ಬಿಟ್ಟು ಬರೋಣ. ನೋಡಿ RX ಹೆಂಗಿದೆ, ಸಕ್ಕದಾಗಿದೆ RX. ಬೆಂಗಳೂರಲ್ಲಿ ತೊಗೊಂಬರೋಣ ಅಂತ ಇದ್ದೀನಿ. ಅವನು ಅಣ್ಣ ಏನಂತಿದ್ದಾನೆ ಗೊತ್ತಿ? ಎಲ್ಲಿ ನಂದು ಚಪ್ಪಲ್ಲಿ ಅಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಇದು RX ಅಲ್ಲಿ. ಇಟ್ಕೊ ಅನ್ಸತಿ. ಸ್ಟಾರ್ಟ್. ಈ ಸೌಂಡ್ ಕೇಳಿದ್ರೆ RX ಬೆಂಗಳೂರು ತೊಗೊಂಬರ್ಬೇಕು ಗಾಡಿ. ಪೆಟ್ರೋಲ್ ಹಾಕ್ಸಿದಾರಾ? ಅದೇ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಇವಾಗ. ಈ ಬೆಂಗಳೂರಿಗೆ ಏನಾದ್ರು ತೊಗೊಂಡೋದ್ರೆ ನೆಕ್ಸ್ಟ್ ಲೆವೆಲ್. ಒಂದು ಗಾಡಿ ರೌಂಡ್ ಹೋಗೋಣ ಅಂತ ಹೋಗಿದ್ದೆ, ಸನ್ಸ್ಕ್ರೀನೇ ಹಾಕ್ಕೊಂಡಿಲ್ಲ. ಬಿಸಿಲು ನೋಡಿ ಗೈಸ್ ಹೆಂಗಿದೆ, ತುಂಬ ಬಿಸಿಲಿದೆ. ಈ ಟೈಮಲ್ಲಿ ಹಂಗೆ ಈಚೆ ಹೋಗಿದ್ರೆ ಅಷ್ಟೇ, ಆಮೇಲೆ ಫುಲ್ ಟ್ಯಾನ್ ಆಗಿಬಿಡ್ತೀವಿ. ಅದಕ್ಕೆ ಫಸ್ಟ್ ಸನ್ಸ್ಕ್ರೀನ್ ಹಾಕೊಂಡು ಹೋಗ್ಬಿಡೋಣ. ಅಲ್ಲಿ ಹಾಕೊಂಡು ಹೋಯ್ತು, ಹೊರಡದೆ ಹೋಗೋಣ. ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಬ್ಯಾಮ್ ಅಂತ ರೌಂಡ್. ಬೆಂಗಳೂರು ತೊಗೊಂಡೋಗ್ಬೇಕು, ಏನಾಗುತ್ತೋ ಗೊತ್ತಿಲ್ಲ. ಇದು ಹೆಂಗೆ ಮಾಡ್ಸಿದೆ, ಎಲ್ಲ ಮಾಡಿಫಿಕೇಷನ್ ಮಾಡ್ಸಿದ್ದೀನಿ ಸ್ವಲ್ಪ. ಇದೆಲ್ಲ ಹಾಕ್ಸ್ಬಾರ್ದು, ಸ್ಟಾಕ್ ಇರಬೇಕಾಯಿತು. ಬಾಸ್ ಮತ್ತು ಹಜಾರ್ಡ್ ಲೈಟ್ ಮತ್ತು ಏನು ಮಾಡಿಸಿದ್ದಾನೆ ಅದು ಇಂಡಿಕೇಟರ್, ನಂಬರ್ ಪ್ಲೇಟನ್ನು ಹಾಕ್ಸೇ ಇಲ್ಲ. ಹಿಂದೆ ಹೊಸದು ಬರುತ್ತಂತೆ ನೋಡಿ. RCB ಫಸ್ಟ್ RCB. ಸೊ ಹೋಗೋಣ ಬನ್ನಿ. ಎಷ್ಟು ಇವಾಗ ಮನೆಗೆ ಬಂದೆ. ನಮ್ಮ ಅಣ್ಣ ರೆಡಿಯಾಗಿ ಕೂತಿದ್ದಾರೆ ಅಲ್ಲಿ. ಏನು ನಿದ್ದೆ ಬರ್ತಿದ್ಯಾ? ಸ್ನಾನ ಮಾಡಿದ್ಮೇಲೆ ನಿದ್ದೆ ಬರುತ್ತಲ್ಲ. ಊಟ ಮಾಡ್ಕೊಂಡು ಎಲ್ಲ ರೀಚ್ ಹೋಗೋಣ. ನೀನೇನು ಪ್ಲಾನ್ ಇಲ್ಲ, ಸುಮ್ಮನೆ ಈಚೆ ಹೋಗೋಣ. ಅದೇ ಹೋಗ್ತಾ ಇರಬೇಕು. ಎಲ್ಲೋಗೋದು ನಮಗೂ ಗೊತ್ತಿರಲ್ಲ. ಆಮೇಲೆ ಏನೇನಾಗುತ್ತೆ ಅಲ್ಲೇ ಅವ್ರಿಗೆ ಗೊತ್ತಾಗುತ್ತೆ. ಇವರು ನೋಡ್ತಾರೆ, ನಾವು ಹೋಗ್ತಾ ಇರೋಣ. ಅವ್ರಿಗೆ ಯಾರು ಗೊತ್ತಾಗುತ್ತೆ? ಬಾ
ಖಾರ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಏನ್ ಗೈಸ್ ಊಟ ಮಾಡ್ಬೇಕಂತ. ಊಟ ಮಾಡ್ಬೇಕಾ ಗೈಸ್? ಗೈಸ್ ಅದಲ್ಲ, ನಮ್ಮ ಒಬ್ಬರು ಮಾಮ ಇದ್ದಾರೆ, ಅವ್ರು ಅನ್ನೋದಿದೆ, ನೀನೇನು ಅನ್ನಲ್ಲ. ಓಕೆ ಗೈಸ್, ಲೆಟ್ಸ್ ಗೋ ಗೈಸ್. ಗೇಸ್ ತರ ಕೇಳಿಸ್ತಾ ಬಾ ಹೋಗೋಣ ಬಾ. So, ಊಟ ಮಾಡ್ಕೊಂಡು ವಾ ನೋಡಿ ಗೈಸ್, ವಿರಾಟ್ ಐಡಿಯಾ ಕೊಟ್ಟಿರೋದು ನಾನು. ಓಹೋ, ಮಗ ತೋಸು ಬರ್ತಾರೆ ಹೊಡಿಯೋಕೆ ಹಿಂದ್ಗಡೆಯಿಂದ. ಸೊ ಊಟ ಮಾಡ್ಕೊಂಬರ್ತೀವಿ. ಅದೇ ಇವಾಗ ಟೈಮ್ 7 ಆಯಿತು, ಹಂಗೆ ಮಲ್ಕೊಂಬಿಟ್ವಿ ಬಂದು. ಲೈಕ್ ಸುಮ್ಮನೆ ಅದೇ RX ವಿಡಿಯೋ ತೆಗೆಯೋಣ ಅಂತ ಹೋಗಿದ್ವಿ, ಲೈಕ್ ಚೆನ್ನಾಗಿ ಬಂದಿಲ್ಲ, ಸುಮ್ಮನೆ ಫೋಟೋಶೂಟ್ ಮಾಡ್ಕೊಂಬಂದ್ವಿ. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ನಾನು ಪ್ರೀತಮ್ಮು ಅವರೊಬ್ಬರು ಎದುರುಗಡೆ ಅವ್ರ ಮನೆ ಇದ್ದಾರೆ, ಅವರು ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ವಿ ಸುಮ್ಮನೆ ರೌಂಡು. ಹೋಗೋಣ, ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಬೆಚ್ಚಿ ಹೋಗೋಣ. ಇವಾಗ ಬನ್ನಿ, ಇವಾಗ ಬಂದು ಕಾರಲ್ಲಿ ಕೂತ್ಕೊಂಡು ಎಲ್ಲರೂ ಹೋಗೋಣ ಅಂತ ಆನ್ ಆಗಿತ್ತು, ಕಾರ್ ಸಡನ್ ಆಗಿ ಆಫ್ ಆಗೋಯ್ತು. ಆನೆ ಆಗ್ತಿಲ್ವಲ್ಲೋ, ಏನು ಆನ್ ಆಯ್ತು? ಇದು ಆನ್ ಆಗ್ತಿದ್ಯಾ? ಈಗ ಬರ್ತೈತೆ ನೋಡ, ಒಂದು ಸ್ವಲ್ಪ ಬಿಸಿ ಆಗ್ತೈತೆ. ಏನೋ ಇದು, ಏನು ಮಾಡೋದು? ಅಲ್ಲಿ ಬಂತು, ಲೈಟ್ ಬಂತು. ಆನ್ ಅಂಡ್ ಆಫ್ ಮಾಡು. ಅಲ್ಲಿ ಇಲ್ಲ ಲೈಟ್ ಬಂತು ಇವಾಗ. ಏನೋ ಗೊತ್ತಿಲ್ಲ, ಬ್ಯಾನೆಟ್ ಎತ್ತಾನ ಇವಾಗ. ಡೋರ್ ತಕ್ಕ ತಕ್ಷಣ ಆಯ್ತಾ? ಆನ್ ಮಾಡಿ ಇವಾಗ. ಇರೋ ನಿಮಿಷ, ಇವಾಗ ಆನ್ ಮಾಡು. ಇಲ್ಲ ಗೈಸ್, ಇದು ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ನನಗೂ. ಎಲ್ಲ ಕರೆಕ್ಟಾಗಿದೆ, ಬ್ಯಾಟ್ರಿ ಕಲೆಕ್ಷನ್ ಎಲ್ಲ ಕರೆಕ್ಟಾಗೇ ಇದೆ, ಆನೇ ಆಗ್ತಿಲ್ಲ. ಹೆಂಗೋ ಹೇಳ್ತೀಯ ಬ್ಯಾಟ್ರಿ ಹೋಗಿದೆ ಅಂತ? ಬ್ಯಾಟ್ರಿಲೂ ಆಗಿರ್ಬೋದು. ನೋಡಿ ಬ್ಯಾಟ್ರಿ ತೋರ್ಸೋದು ನೋಡು. ಇವಾಗ ಏನು ಮಾಡೋದು ಗೈಸ್, ಎಲ್ಲೋ ಈಚೆ ಕಾರಲ್ಲಿ ಹೋಗೋಣ ಅಂತ ಇದ್ವಿ, ಏನೋ ಒಂದು ಆಗ್ತಾ ಇರುತ್ತೆ ನನಗೆ. ಅವರಿಬ್ಬರು ಕುತ್ಕೊಂಡ್ಬಿಟ್ಟಿದ್ದಾರೆ ಕಾರಿಂದ, ಕಾರೇ ಸ್ಟಾರ್ಟ್ ಆಗ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ಶಿಟ್, ಬ್ಯಾಡ್ ಟೈಮ್ ಗೈಸ್, ಬ್ಯಾಡ್ ಟೈಮ್. ಬೇರೆ ಏನೂ ಇಲ್ಲ, ಕಾರ್ ಇವಾಗ ತಳ್ಳಬೇಕು. ಯಾರಿದ್ದಾರೆ ಹೊರಗಡೆ? ನೀನೇ ಇರೋ ಹೊರಗಡೆ, ಬನ್ನಿ ತಡೋಣ. ಈ ಗ್ಲಾಸ್ ಕೆಳಗಡೆ ಇಳಿಸು ಪ್ರೀತಮ್. ಓ ಬ್ಯಾಟ್ರಿನೇ ಇಲ್ಲ ಅಲ್ಲ. ಹಾಂ ರೆಡಿ, 1 2 3. ತಳ್ತಾ ಇದ್ದೀನಿ ನಾನು, ಪಾಪ ನಾಟಕ ಮಾಡ್ತಾ ಇದ್ದೀನಿ, ತಳ್ತಾನೆ ಇಲ್ಲ ನಾನು. ಪಾಪ ಅವರೇ ತಳ್ತವ್ರೆ, ತಳ್ತಾ ಇದ್ದೀನಿ. ಸೊ ಅದೇ ಪಾಪ ಹೆಲ್ಪ್ ಮಾಡೋಣ. ಇಲ್ಲಿ ಕಾರೆಲ್ಲ ದೂಕಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅಪ್ಪ ಅಲ್ಲಿ ತನಕ ಗೇಟ್ ತನಕ ತೊಗೊಳೋದು, ಸೀದಾ ಮುಂದೆ ಹೇಳ್ಕೊಂಬಂದು ಸ್ಟಾರ್ಟ್ ಆಯಿತು. ಅದೇನು ಗೊತ್ತಾ, ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಜರ್ಕ್ ಆಯ್ತು ಗಾಡಿ ಒಂದ್ಸತಿ. ಇರೋಣ ಒಂದು ಸ್ವಲ್ಪ ಬ್ಯಾಟ್ರಿ ಒಂಚೂರು ಚಾರ್ಜ್ ಆಗಲಿ, ಆಮೇಲೆ ಓಡೋಣ. ಫೈನಲಿ ಓಡ್ತಾ ಇದ್ದೀವಿ, ಎಲ್ಲಿ ಅಂತ ಗೊತ್ತಿಲ್ಲ. ನಮ್ಮವ್ರು ಇದಾರಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಇದೇ ಊರು ಅವ್ರದ್ದು. ಮುಂದೆ ಬಸ್ ಆಯ್ತು ಗೊತ್ತು, ಕಣ್ಣಿದೆ ಕಣೋ. ಇವಾಗ ಯಾವುದೋ ಒಂದು ಜಾಗಕ್ಕೆ ಬಂದಿದ್ದೀವಿ. ನೋಡಿ ನೋಡಿ, ಫುಲ್ಲು ಕತ್ಲು, ಸೈಡ್ ಆ ಕಡೆ ಈ ಕಡೆ ಎಲ್ಲ. ಶೇಟಾ ಹಂಗೆ ಹೋಗೋದಾ ಮುಂದೆ? ಹೋಗುತ್ತಾ ಕಾರು? ನೀವು ನೋಡ್ತಾ ಇರಿ. ನಿಮಿಷ ಹಿಡೀರಿ, ಹೇಳ್ತೀನಿ. ಎಲ್ಲಿ ಏನಾಯ್ತು ಏನಾಯ್ತು? ಲೈಕ್ ಕಾರ್ದ ಆಫ್ ಮಾಡು. ವಿಡಿಯೋ ನಡೀತಿದೆ. ಹಾಂ, ಏನೋ ಇಷ್ಟು ಕತ್ಲಿದ್ದು, ಯಪ್ಪ ಏನಾಯ್ತು ಅಲ್ಲಿ? ಅಷ್ಟು ಒಂದು ನಿಮಿಷ, ನಾನು ಬರ್ತೀನಿ. ಪ್ಲೇಸ್ ಅಂತೂ ಸೂಪರ್ ಆಗಿದೆ, ನನಗೇನೋ ಭಯ ಆಗ್ತಿದೆ ಅಪ್ಪ. ನೋಡಿ ಗಾಯ್ಸ್, ಇವಾಗ ನನ್ನ ಟಾರ್ಚ್ಗೋಸ್ಕರ ಅವರು ಇಷ್ಟಾರು ಕಾಣಿಸ್ತಿದೆ ನಿಮಗೆ. ಟಾರ್ಚ್ ಇಲ್ಲ ಅಂದರೆ ಫುಲ್ ಕತ್ಲೆ ಅಂದ್ಕೊಳ್ಳಿ. ಹೌದು, ಈಗ ಕಾರ್ ಆಫ್ ಮಾಡ್ಕೊಂಬನ್ನಿ. ಆಫ್ ಮಾಡು, ಕಾರ್ ಆಫ್ ಮಾಡಿಬಿಟ್ಟು ಬಾ. ಕಾರ್ ಆಫ್ ಮಾಡಿಬಿಟ್ಟು ಬಾ, ಕಾರ್ ಆಫ್ ಮಾಡಿಬಿಟ್ಟು ಬಾ ಫಸ್ಟ್. ಶಶಾಂಕ್, ಕಾರ್ ಆಫ್ ಮಾಡಿಬಿಟ್ಟು ಒಂದ್ಸತಿ ಆನ್ ಮಾಡು, ಸ್ಟಾರ್ಟ್ ಆಗುತ್ತಾ ನೋಡೋಣ. ಆಮೇಲೆ ಇಲ್ಲಿ ಆಫ್ ಆಗಿದ್ರೆ ಅಷ್ಟೇ, ಆಮೇಲೆ ಇಲ್ಲೇ ಮಲ್ಕೊಬೇಕಾಗುತ್ತೆ ಎಲ್ಲರೂ. ಆಮೇಲೆ ಕಾರ್ ಆಫ್ ಮಾಡು, ಕಾರ್ ಆಫ್ ಮಾಡು, ಕಾರ್ ಆಫ್ ಮಾಡಿ.
ಈ ಟೈಮಲ್ಲಿ ಇವಾಗ ಈ ಜಾಗದಲ್ಲಿ ಕಾರ್ ಆಫ್ ಮಾಡಿ ಏನಾಗೋದು? ಇಲ್ಲೇ ಮಲ್ಕೊಂಡ್ಬಿಡತ್ತೆ. ಜನ ಬರ್ತಾರೆ ಇಲ್ಲಿ. ಬರ್ತಾರೆ ಜನ? ಬೆಂಕಿ ಹಾಕ್ತಾರೆ ಇದು ನಮ್ಮವ್ರೆ. ಹೌದು, ಹಂಗಂದ್ರೆ ಟೆನ್ಷನ್ ಇಲ್ಲ. ಕಾರ್ ಆಫ್ ಮಾಡು ಶಶಾಂಕ್. ಸೊ ಗೈಸ್, ಇವಾಗ ನಾನು ಹೇಳ್ದೆ ತಾನೆ ಇಲ್ಲಿ ರೋಡ್ ಮಧ್ಯದಲ್ಲಿ ಬಂದು ನಿಲ್ಸಿದ್ದು ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಹೇಳ್ದೆ ಕಣ, ಕಾರ್ ಯಾಕೆ ಸ್ಟಾಪ್ ಆನ್ ಆಗ್ತಿಲ್ವಲ್ಲ? ನಿಜ ಇನ್ನೇನು ಹೇಳ್ದೆ ಹೇಳು? ಹೇಳಿರೋದೇನು ಆಫ್ ಮಾಡ್ಬೇಡ ಅಂತ ಆಫ್ ಮಾಡ. ಯಾರು ಈ ತರ ಮಾಡಲ್ಲ. ತಳದ ಮತ್ತೆ ಡೌನ್ ಇಲ್ಲ ಬ್ಯಾನೆಟ್ ಓಪನ್ ಮಾಡು, ಬ್ಯಾನೆಟ್ ಓಪನ್ ಮಾಡು. ಬೆಂಕಿ ಹಾಕ್ಬೋದಲ್ಲ? ಹಾ, ಬೆಂಕಿ ಹಾಕ್ಬೋದ ದೂರದಲ್ಲಿ? ಆಗ್ಬೋದಲ್ವಾ? ಹಾ, ಬರೋ 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 ಬೇಗ ಬರೋ ಶಶಾಂಕ. ಬಾ ಶಶಾಂಕ್, ಬೇಗ ಬಾ. ಹೋಯ್ ನೀನ್ ಬೇಗ ಬಾರಪ್ಪ. ಇಲ್ಲಿ ಅದು ಇದು ಏನೋ ತೋರಿಸ್ಬೇಡ, ಕಾರ್ ಸ್ಟಾರ್ಟ್ ಆಗ್ಲಿ ಫಸ್ಟು. ಗಾಳಿ ಹೇಗಾಲಿ ಹೇಗಾಲಿ ಗಾಳಿರುತ್ತೆ ಗಾಳಿರುತ್ತೆ. ಹ್ಯಾಂಡ್ ಬ್ರೇಕ್ ಹಾಕ್ತಷ್ಟು ಗಾಲ್ರೆ हे उल्टा असा प्रीतम हंगरे तशकले करते तो कार बॅनेट बिगल तुका ಏನು ಮಾಡೋಕ್ಕಾಗಲ್ಲ. ಕಾರ್ ದೂಕ್ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಇವಾಗ. ಶಿಟ್, ಸೈಡ್ ಬನ್ನಿ, ಸೈಡ್ ಬನ್ನಿ. ಏ ಸೈಡ್ ಬಾ, ಸೈಡ್ ಬಾ. ಜಾಗ ಬಿಡು. ಹಾಂ, ಇರೋ ಈ ಗ್ಲಾಸ್ ಮೇಲ್ ಮಾಡ್ದ ನೀನು? ನನ್ ಬ್ರೇಕ್ ಇದು ನಾನು ಅವಾಗಲೇ ಹೇಳ್ತಿದ್ದೆ ಕಣ, ಇವಾಗ ಕಾರ್ ಸ್ಟಾಪ್ ಆದ್ರೆ ಏನ್ ಮಾಡೋದು? ಇಲ್ಲ ಮಲ್ಕೊಳೋದು ಅಂತ ಹೇಳಿರೋದು ಯಾರು? ನಾನು ಹೇಳ್ದೆ ತಾನೆ ಕಾರ್ ಆಫ್ ಮಾಡೋದು ಬೇಡ ಅಂದ್ಬಿಟ್ಟು. ಅದೇ ಆಫ್ ಮಾಡಬೇಡ ಅಂತ ಹೇಳ್ದೆ. ಶಿಟ್ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅವ್ರೆಲ್ಲೋದ್ರು? ಅಶ್ವಿನಣ್ಣ ಅವ್ರು ಹೋದ್ರೇನು? ಅಶ್ವಿನಣ್ಣ ಇದು 4 - ಅಶ್ವಿನಣ್ಣ ಅಲ್ಲಿ ಟಾರ್ಚ್. ಹೇ ಏನು ಮಾಡೋಕ್ಕಾಗಲ್ಲವ. ಲೈಕ್ ಇವಾಗ ಇಲ್ಲಿ ಬೆಂಕಿ ಫೈರ್ ಹಾಕ್ಬಿಟ್ಟು ಫೈರ್ ಕ್ಯಾಂಪ್ ಮಾಡ್ಬಿಟ್ಟು ನೋಡಿ ಗೈಸ್, ಅಲ್ಲಿ ಕಾರೇ ಆಫ್ ಆಗ್ಬಿಟ್ಟೈತೆ. ಶಿಟ್, ನಾನು ಹೇಳಿದ ಥರನೇ ಆಯಿತು ಗೈಸ್, ನಾನು ಹೇಳ್ತಾ ಇದ್ದೀನಿ ಕಾರ್ ಆಫ್ ಮಾಡಿದೆ ಏನು ಮಾಡೋದು ಇವಾಗ ಅಂತ. ಶಿಟ್, ಅಶ್ವಿನಣ್ಣ ಹಾಂ ಬೆಂಕಿ ಹಾಕ್ತಿದ್ದೀರಾ? ಹಾಕಿ ಕಡ್ಡಿ ಪಡಿಗೆ ಸಿಕ್ತು, ಎಲ್ಲ ಸಿಕ್ತು. ಅಪ್ಪ ಈ ಜಾಗ ನೋಡಿದ್ರೆ ಅಂತೂ ಅಪ್ಪ, ಇವಾಗಾದ್ರು ಟೈಮ್ ಒಂದು 9 ಗಂಟೆ ಇದೆ. 12 ಗಂಟೆ 1 ಗಂಟೆ ಹಂಗೆ ಬಂದರೆ 12 o'clock ರಾತ್ರಿ ಮಿಡ್ ನೈಟ್ ಏನಾದ್ರು ಬಂದರೆ ನಾನು ಹೇಳಿದೆ ನಿಂಗೆ ಆಫ್ ಮಾಡ್ಬೇಡಕ್ಕಣೋ ಅಂತ. ಅಲ್ಲಿ ಒಂದು ಎಷ್ಟೈತೆ ಆಫ್ ಮಾಡೋಣ ಮಾಡಿದ್ವಿ ನಾವು. ಕೈ ನೋತೈತೆ. ಅಶ್ವಿನಣ್ಣ ಬೆಂಕಿ ಹಾಕ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡ್ಬಿಡೋಣ. ಆನ್ ಮಾಡಿ ನಿಲ್ಸೋಣ ಕಾರು. ಪೆಟ್ರೋಲ್ ಹೆಂಗೆ ಐತೆ ಕಾರಲ್ಲಿ, ಅದಕ್ಕೆ. ಸೊ ಇವಾಗ ಇಲ್ಲಿ ಫೈರ್ ಕ್ಯಾಂಪ್ ಮಾಡಿದ್ದೀವಿ. ಕಾರ್ ಆಫ್ ಆಗಿ ಅಲ್ಲೇ ಬಿದ್ದಿದೆ ಅದು. ಇವಾಗ ಸ್ಟಾರ್ಟ್ ಮಾಡಬೇಕು. ಅದು ಮಾಡ್ತೀವಿ. ಮಾಡಬೇಕು ಮತ್ತೆ ನಡ್ಕೊಂಡು ಹೋಗ್ಬೋದಲ್ವಾ? ಸೊ ನಿಮ್ಗೆ ಅಲ್ಲಿ ಒಂದು ನಿಮಿಷ, ಅಲ್ಲಿ ನಿಮ್ಗೊಂದು ವೈಟ್ ಕಲರ್ ಲೈಟ್ ಕಾಣಿಸ್ತಿರ್ಬೋದು. ಅಲ್ಲಿ ಕಾಣಿಸ್ತಿದೆ, ಇದೆ ಅಲ್ವಾ ನೋಡಿ? ಹಾಂ. ಸೊ ಇವ್ರು ಹೇಳ್ತಾರೆ ನೋಡಿ, ಅದೇನದು ಒಂಚೂರು ಬಿಡಿಸಿ. ಏನಂದ್ರೆ ಪುರಾತನ ಕಾಲದ್ದು ತಿರುಪತಿಯಿಂದ ತಂದಿರೋ ಒಂದು ತಿಮ್ಮಪ್ಪನ ಮೂರ್ತಿ. ಅದು ತುಂಬಾ ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿರೋದು. ಇವಾಗ ತುಂಬಾ ವರ್ಷದಿಂದ ಜಾತ್ರೆಗಳು ನಡೀತಾ ಇದೆ. ಯಾವ ಮಂತಲ್ಲಿ ಗೊತ್ತಿಲ್ಲ, ಒಟ್ಟು ಜಾತ್ರೆ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್. ಹೋಗ್ಬೋದಾ ಅಲ್ಲಿ? ಹೋಗ್ಬೋದು. ಓನ್ಲಿ 2 kilometers ಓನ್ಲಿ ಅಷ್ಟೇ, ಇಲ್ಲಿಂದ ಅಷ್ಟೇ. ಅಂದ್ರೆ ಗುಡ್ಡ ಹತ್ಬೇಕಷ್ಟೇ. ಓಹೋ ಸರಿ. ಈ ಬೆಂಕಿ ಯಾರು ಆಯ್ತು? ಏನಾಗಿಲ್ಲ, ಅವ್ರು ಬರ್ತಾರೆ ರಾತ್ರಿ. ಯಾರು? ನಮ್ಮ ರಮೇಶ್ ಅಣ್ಣ ಬರ್ತಾರೆ ನೈಟ್. 3-4 ಜನ ಬರ್ತಾರೆ ಪವನ್. ಇಲ್ಲಿ ಹುಲ್ಲು. ಸೊ ಇವ್ರದ್ದು ಇಲ್ಲಿ ಲೈಕ್ ಕಾರ್ನ್ದು ಇದಿದೆ ಗಿಡ, ಲೈಕ್ ಜೋಳದು. ಇಲ್ಲಿ ಅವ್ರು ಇಲ್ಲಿ ಇರ್ತಾರೆ ಎಲ್ಲರೂ. ಸೊ ನೋಡಿ, ಒಳಗಡೆ ಒಂದ್ಸತಿ ಹೋಗ್ಬಿಟ್ಟು ಬಂದ್ಬಿಡೋಣ. ಅಪ್ಪ, ಒಂಥರ ಲೈಕ್ ವಿಲೇಜ್ ಸೈಡ್ ಬಂದರೆ ಫೀಲೇ ಒಂಥರ ಬೇರೆ ಥರ. ಬೆಂಗಳೂರಲ್ಲಿದ್ದರೆ ವೆಹಿಕಲ್ ಸೌಂಡ್ ಕೇಳಿಸ್ಕೊಂಡು ಇಲ್ಲಲ್ಲ ನೋಡಿ, ಕಾರ್ ಆಫ್ ಆಗೋದಂತೆ ಏನೋ ಒಂದು ಆಗ್ತಾ ಇರುತ್ತೆ ಊರಿಗೆ ಬಂದರೆ. ಅಶ್ವಿನಣ್ಣ ಫಸ್ಟ್ ಕಾರ್ ಸ್ಟಾರ್ಟ್ ಮಾಡೋಣ ಬನ್ನಿ. ಪ್ರಾಣಿ ಬರುತ್ತಾ ಅಂದ್ರೆ ಏನಿಲ್ಲ, ಜಿಂಕೆ ಬರ್ತಾ ಇರ್ತವೆ. ಜಿಂಕೆ ಬಂದರೆ ನನಗೊಂದು ಫೋಟೋ. ಹುಲಿ ಬಂದ್ರೆ ಓಡೋಗ್ತೀನಿ. ನಿನ್ ಫೋಟೋ ಅದ್ರ ಜೊತೆ. ಇಲ್ಲಿ ನನ್ ಶಿಕಾರ ಹೆಂಗೈತೆ ಇವತ್ತಿನ ಊಟ ಹೆಂಗೈತೆ? ದೂರ ಆನ್ ಆಯ್ತಲ್ಲ ಡಿಸ್ಪ್ಲೇ. ಆನ್ ಆಯ್ತು ಅನ್ಸುತ್ತೆ. ಆನ್ ಮಾಡು ಕಾರು.
ಆನ್ ಮಾಡು. ಸ್ಟಾರ್ಟ್ ಆಯ್ತು. ನಾ ಯಾರ ಹತ್ರ ಬೇಡ್ಕೊಂಡೆ ಗೊತ್ತಾ? ಶ್ರೀಧರ ಸ್ವಾಮಿಗಳ ಹತ್ರ. ಒಗ್ಗರಣೆ ಶ್ರೀಧರ ಸ್ವಾಮಿಗಳ ಹತ್ರ ಸ್ಟಾರ್ಟ್ ಆಯ್ತು. ನಾನು ಒಬ್ಬರ ಹತ್ರ ಬೇಡ್ಕೊಂಡೆ ಈಗ ಇದು ಒಗ್ಗರಣೆ. ಗೈಸ್ ನಮ್ದು ಏನ್ ಕರ್ಮನೋ ಗೊತ್ತಾಗ್ತಿಲ್ಲ, ಮತ್ತೆ ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ವರ್ಕ್ ಆಗತ್ತ ಅಂತ ಅದು ಈ ಕಾಡ್ ಮಧ್ಯದಲ್ಲಿ ಆಫ್ ಆಗತ್ತ ಅದು ಬಿಟ್ರೆ ಇನ್ನ ಬಿಡಕ್ಕೆ ಎಕ್ಸ್ಲೇಟರ್ ಕೊಡು. ಹೇಳೋದಾ? ಅಶ್ವಿನ ತಳ್ಳೋದೇ ಬೆಸ್ಟ್. ನೀ ಸ್ಟಾರ್ಟ್ ಮಾಡ್ಕೊ, ಹೇಳ್ತೀವಿ. ಶಶಾಂಕ್ ನೀಡಿ ಬೇಗ ಹೇಳಿ. ನೀನು ಭಾರ ಇದೆ, ತಳಕಾಗತ್ತ ಅಲ್ಲಿ ಭಾರ ಇದೆ. ನೀನು ಇಲ್ಲಿಯೋ ಬೇಗ ಒಂದ್ಸತಿ ಇನ್ನೊಂದ್ಸತಿ ಆಗತ್ತ ಟ್ರೈ ಮಾಡಿ. ಇಲ್ಲ ಗಣೋ ಆಗ್ತಿಲ್ಲ. ಆಗ್ತಾನೆ ಇಲ್ಲ ನೋಡಿ ಗೈಸ್, ಬ್ಲಿಂಕ್ ಆಗ್ತಿಲ್ಲ. ಆಫ್ ಆಗ್ಬಿಡತ್ತ ಅದು ಇರೋದು. ಆನ್ ಮಾಡಕ್ ಹೋಗ್ಬೇಡ. ಚಾರ್ಜ್ ಆಗ್ಲಿ ಬಿಡು, ಚಾರ್ಜ್ ಆಗತ್ತ. ಚಾರ್ಜ್ ಆಗತ್ತ ಇಡೀ ದೂಕಣ. ಒಂದ್ 5 ನಿಮಿಷ ಬಿಡು, ಚಾರ್ಜ್ ಆಗುತ್ತೆ. ತಗೊಂಡ್ಬಿಟ್ಟು ಹೆಂಗ್ ಗೊತ್ತಾ? ಅಲ್ಲ ಚಾರ್ಜ್ ಆಗತ್ ಬಿಡು, 5 ನಿಮಿಷ ಆಗತ್ತೆ. ಚಾರ್ಜ್ ಆಗುತ್ತೆ. ಹೌದು ಗೊತ್ತು ಕಣ, ಬ್ಯಾಟ್ರಿ ಡೌನ್ ಆಗೈತೆ ಕಣ. ಕಾರ್ ದೂಕ್ ಸ್ಟಾರ್ಟ್ ಮಾಡು, ಸ್ಟಾರ್ಟ್ ಆಗುತ್ತೆ. ಮೆಂಟ್ಲರ್ ನೀವು. ದೂಕ್ರ ಹೇಳ್ತೀನಿ ಅಶ್ವಿನಣ್ಣ. ಹಾ ತಳ್ಳದೆ. ಸೊ ಎಲ್ಲ ಕಾರ್ ತಳ್ತಾ ಇದ್ದಾರೆ. ಅಲ್ಲಿಂದ ಹಿಂದ್ಗಡೆ ಫೋರ್ಸಿಂದ ತಳ್ಳಿದ್ರೆ ಅಲ್ಲಿ ಹಂಪ್ ಥರ ಇದೆ, ಅಲ್ಲಿಂದ ಹಿಂಗೆ ಎಗರಿಸಿದ್ರೆ ಕಾರ್ ಸ್ಟಾರ್ಟ್ ಆಗುತ್ತೆ. ಸಾಕು, ಇವಾಗ ಹಿಂದ್ಗಡೆಯಿಂದ ತಳ್ಳಿ ಸಾಕು. ಫಾಸ್ಟಾಗಿ ತಳ್ಬಿಡಿ. ನೋಡೋಣ ದೇವ್ರೆ, ಸ್ಟಾರ್ಟ್ ಆಗ್ಬೇಕು ಇವಾಗ ಕಾರು. ದೇವ್ರೆ ಸ್ಟಾರ್ಟ್ ಆಗ್ಬೇಕು ದೇವ್ರೆ ಕಾರು. ಇರೋ ದೇವ್ರೆ ಶಿಟ್ ಆಗ್ಲಿಲ್ಲ. ಒಂಚೂರು ಎಫೆಕ್ಟ್ ಕೊಡ್ಬೇಕಾಯ್ತು ಇವರು. ಅವ್ರು ನೋಡು ಬ್ರೇಕ್ ಹಿಡಿದು ಬ್ರೇಕೇ ತಾಗಲ್ಲ ಕಣೋ ಗಾಡಿ ಸ್ಟಾಪ್ ಆದಾಗ. ಅಶ್ವಿನಣ್ಣ ಇಷ್ಟಿರೋದು. ಹಾ ಕಾರ್ ಹೋಗುತ್ತೆ. ಯಾಕೆ ಗೊತ್ತಾ? ಇಷ್ಟ ಸ್ವಲ್ಪ ಇರೋದು. ಅದೇ ಅಂತಿದ್ ನಾನು. ಕಲ್ಕೊಟ್ಟಿದೀವಿ. 2 ನಿಮಿಷ ನೋಡಿ ಸ್ಟಾರ್ಟ್ ಆಗಿ ನೀವ್ ಸುಸ್ತಾಗ್ಬಿಟ್ಟಿದ್ರ ಫುಲ್. ಓಡಿದೀನಿ ಗೊತ್ತಾ? ಈಗ ಮನೆ ಶಿಸ್ತಾಗ ಮನೆಗೆ ಹೋಗು. ಕಾರ ಯಾಕಪ್ಪ ಸವಾಸ. ಕಾರಿಕ್ಕು ಏನು ಬೇಡ, ಆರಾಮ್ ಬೈಕಲ್ಲಿ ಬರೋಣ ಅಂತ. ಅದೇ ವರ್ಷ ಬೇಕಾ ಬರ್ತಾನೆ ಕೇಳ. ಇಲ್ಲೊಂದ್ ಕೆಲ್ಸ ಮಾಡ್ಬೇಕು. ಹೊರಗಡೆ ಹಂಗಲ್ಲ, ಮನೇಲಿ ಕೃಷ್ಣ ಇದ್ದೆ ಅಲ್ವಾ, ಕೃಷ್ಣ ತಗೊಂಡ್ ದಾರ ಹೇಳ್ಬೇಕು ಇವಾಗ. ಇವಾಗ ಆನ್ ಆಗುತ್ತೆ. ನಾನೇ ಮತ್ತೆ 100% ಆನ್ ಆಗುತ್ತೆ ಇವಾಗ. ಇಲ್ಲಿಂದ ಫುಲ್ ಡೌನೇ ಇರೋದು. ಅದೇ ಅಂದಿದ್ದು ಕಾರ್ 100% ಆಗುತ್ತಾ? ಆ ರೋಡ್ ಇಂದ ಫುಲ್ ಡೌನೇ. ಹೌದೌದೌದು. ಯಾಕಂದ್ರೆ ಹಿಂಗ ಅಪ್ಪಿಂದ ಬರ್ತಾ ಹೋದಾ ಈ ಡೌನ್ ಕೊಡ. ಸರಿ ರೆಡಿ ಸ್ಟಾರ್ಟ್. ಅಪ್ಪ ಏನ್ ಮಾಡೋದು ಗೊತ್ತಾಗ್ತಿಲ್ಲ ಈ ಕತ್ಲಲ್ಲಿ. ಅಲ್ಲಿಂದ ನಾವು ಲೈಕ್ ಕಾರ್ ದೂಕೊಂಡು ಇಲ್ಲಿ ತನಕ ಲೈಕ್ ರೋಡ್ ತನಕ ತಗೊಂಬಂದಿದೀವಿ. ಕಾರು ಸ್ಟಾರ್ಟೇ ಆಗ್ತಿಲ್ಲ. ಸ್ವಲ್ಪ ರೋಡ್ ತನಕ ದೂಕ್ತಿರ ಲೈಕ್ ರೋಡಲ್ಲಿ ದೂಕ್. ಹೇಳ್ದೆ ನಿಂಗೆ 2 ವೀಲರ್ ಎತ್ಕೊಂಡ್ ಬರೋಣ ಅಂತ. ನೀನೇನ್ ಹೇಳ್ದೆ? ನೀನ್ AC ಲ ಬರೋದು ಅಂತ. ಆಯ್ತು ಇವಾಗ ಕಾರ್ ದೂಕೋಣ ಮತ್ತೆ. ರೆಡಿ. ಹರ್ಷವಾಗಿ ಫೋನ್ ಮಾಡೋದು, ಒಂದು ಆಟೋ ಕಳ್ಸು ಅಂತ ಹೇಳಿದ್ರೆ ಆಟೋನ. ಓಕೆ ರೆಡಿ. ಆಟೋ ಬೇಡ ಅಶ್ವಿನಣ್ಣ, ಇಲ್ಲೇ ದೂಕ್ಬೋದಲ್ವ? ಇಲ್ಲೇ ಹೋಗುತ್ತಲ್ಲ. ರೆಡಿ 1 2 3 ಸ್ಟಾರ್ಟ್. ಹಿಂದೆ ಬಂದು ಮುಂದೆ ದುಕ್ಕಿ ಹೋಗುತ್ತೆ. ಹೋಯ್ತು. ಪ್ರೀತಮ್ ಹೋಗು, ಡ್ರೈವರ್ ಸೀಟರ್ ಹೋಗು. ಡ್ರೈವರ್ ಸೀಟರ್ ಹತ್ರ ಹೋಗು. ಬ್ರೇಕ್ ಕೊಡಿ. ಇವಾಗ ಸ್ವಲ್ಪ ತಳ್ರಿ ಗಾಡಿ. ಇನ್ನೊಂದು ಸ್ವಲ್ಪ ಮೇನ್ ರೋಡ್ ಟಚ್ ಆದ್ರೆ ಸಾಕು. ಗಾಡಿ ಬ್ರೇಕ್ ಇಡಿ ಪ್ರೀತಮ್. ಬಾಯ್ ಸವಾಸ ಬೇಡ ಗೈಸ್ ಯಾರಿಗೂ. ತುಂಬಾ ಸುಸ್ತಾಗೋಯ್ತು ನನಗೆ. ಬನ್ನಿ. ಇವನ್ಗೆ ಬೆಂಗಳೂರಿಂದ ಕರ್ಕೊಂಡಿಲ್ಲ, ಕಾರ್ ದೂಕಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ತಡಿ ತಳ್ರು. ರೆಡಿ 1 2 3 ಸ್ಟಾರ್ಟ್. 2 ಕೈ ತಳ್ಳೋ ಮುಚ್ಕೊಂಡ್ಲಿ. ಸ್ವಲ್ಪ ಹಿಂದೆ ಬಂದು ಹಾಕಿ, ಹಿಂದೆ ಬರ್ಲಿ, ಮುಂದಕ್ಕೆ ಹೋಗ್ಲಿ. ಹೋಯ್ತು. ದೇವ್ರೆ ನಾನು ಹೋಗ್ತೀನಿ. ಬ್ರೇಕ್ ದಾರ್ರೆ ಪ್ರೀತಮ್ಮ. ಅವ್ನು ಯಾರು ಗೈಸ್ ಬ್ರೇಕ್ ಇಡಿ ಅಂದ್ರೆ ಬ್ರೇಕ್ ಇಡಲ್ಲ ಅಂತಾನೆ. ಹೋಗಿ ಸೊ ಇವಾಗ ಮತ್ತೆ ಜೋರಾಗಿ ದುಃಖ ಕಾರ್ ಸ್ಟಾರ್ಟ್ ಮಾಡ್ತೀನಿ. ಇರಿ ಫಸ್ಟ್ ಕಾರ್ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಶೆಟ್ ಫೈನಲಿ ಕಾರ್ ಅಂತೂ ಸ್ಟಾರ್ಟ್ ಆಯ್ತು ರೋಡಲ್ಲಿ. ಇವರೆಲ್ಲ ಪಾಪ ತುಂಬಾ ಸುಸ್ತಾಗ್ಬಿಟ್ರು. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕಾರ್ ದುಃಖಿದ್ಕೆ. ಇವಾಗ ಸ್ಟ್ರೇಟಾಗಿ ಫಸ್ಟ್ ಆನ್ವಟ್ಟಿಗೆ ನಮ್ಮ ಊರ ಹತ್ರ ಹೋಗ್ಬಿಡೋಣ. ಈ ಕಾಡಿಂದ ಫಸ್ಟ್ ಬಿಟ್ಟು ಯಪ್ಪ ಈ ಕಾರ್ ಅಂತ ನಾನು ಯಾವತ್ತೂ ಮುಟ್ಟಲ್ಲ ಗೈಸ್. ಯಪ್ಪ ಈ ದೇವ್ರಿಗೆ ಫಸ್ಟ್ ಕೈ ಮುಕ್ಕೊಂಡು ಹೋಗಿದೆ ಕಾರ್ ಆಫ್ ಆಗಬಾರ್ದು ಅಂತ. ಇನ್ನೊಂದ್ಸತಿ ಕೈ ಮುಗಿತೀನಿ ದೇವ್ರೆ.
ಕಾರು ಆಫ್ ಆಗಿ ಮತ್ತೆ ಆನ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ ಚೆನ್ನಾಗಿ ಮಜಾ ಇತ್ತು ಒಂಥರ. ಮನೆಗೆ ಬಂದ್ವಿ, ಕಾರ್ ಇಲ್ಲಿ ಪಾರ್ಕ್ ಮಾಡ್ಕೊಂಡು. ಅವ್ರು ನಂಗೆ ಹೇಳಿದ್ರು ಅವತ್ತೇ ಕಾರ್ ತೊಗೊಂಡೋಗ್ಬಿಡಿ, ಕಾರ್ ಸರಿ ಇಲ್ಲ ಅಂತ. ಇವರು ಹೇಳ್ತಿದ್ದಾರೆ ಅವತ್ತಿಂದ ಕಾರ್ ತೊಗೊಂಡೋಗ್ಬೇಡ, ಸರಿ ಇಲ್ಲ ಅಂತ. ಆದರೂ ಕಾರ್ ತೊಗೊಂಡೋಗಿದ್ದೀವಿ. ಹಿಂಗಾಗ್ಬಿಟ್ಟು ಇವಾಗ ಬಂದು ಕಾರ್ ನಿಲ್ಸಿದ್ರೆ ಇವಾಗ ಗಾಡಿ ತೊಗೊಂಡೋಗ್ತಾ ಇದ್ದೀವಿ, 2 ಗಾಡಿ ತೊಗೊಂಡೋಗ್ತಾ ಇದ್ದೀವಿ. ಅವನು ಲೈಕ್ ಅವ್ರ ಮನೆಗೆ ಫ್ರೆಶ್ ಅಪ್ ಆಗ್ಬಿಟ್ಟು ಫ್ರೆಶ್ ಅಪ್ ಮಾಡ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾನೆ. ನಿಧಾನ ಸಾಕು ಹಿಂಗೆಲ್ಲ ಮಾಡ್ಕೊಂಡು ಓಡಿಸೋದು. ಬೆಂಗಳೂರು ಥರ ಓಡಿಸ್ಬೇಡ, ಇಲ್ಲಿ ಇದು ಊರಿದು. ನೀನು ಹಿಂಗೆಲ್ಲ ಅಂದ್ಕೊಂಡು ಹಂಗೆ ಡೀಸೆಂಟಾಗಿ ಹೋದರೆ ಒಳ್ಳೆ ಹುಡುಗ ಇವನು ಅಂತಾರೆ. ಡೀಸೆಂಟಾಗಿ ಹೋಗ್ಬೇಕಾಗುತ್ತೆ. ಇದೇ ಮಾಡಿ ಬಾ. ಬೇಡ ಗೈಸ್, ಕಾರ್ ಅಂತ ಯಾವತ್ತೂ ನಾನು ಮುಟ್ಟಲ್ಲ ಅವ್ರದ್ದು. ಗಾಡೀಲಿ ಹೋಗೋದ ಬೆಸ್ಟ್. ಗಾಡಿ ಪೆಟ್ರೋಲ್ ಇದೆಯಾ? ಹಾಂ ಇದೊಂದು ಸಾಕು. ಅವ್ರ ಮನೆ ಹತ್ರ ಹೋಗೋಣ, ಲೆಟ್ಸ್ ಗೋ. ಕಾರ್ ಅದೇ ಮನೆಗೆ ನಿಲ್ಲಿಸಿ ಇವಾಗ ಗಾಡೀಲಿ ಹೋಗ್ತಾ ಇದ್ದೀವಿ. ಮುಂದೆ ಒಂದು ಗಾಡಿ ಇದೆ, ನಾವೊಂದು ಗಾಡೀಲಿ ಹೋಗ್ತಾ ಇದ್ದೀವಿ. ಎಲ್ಲಿ ಅಶ್ವಣ್ಣ? ಮುಂದೆನಾ ಇಲ್ಲಿ? ಮುಂದೆ ಹಾಂ. ಆದರೆ ನಮಗೆ ಇಂಪಾರ್ಟೆಂಟ್ ಮೇನ್ ಫಾರೆಸ್ಟ್ ಲೈಕ್ ಇನ್ ಸಿಟಿ. ಅದಕ್ಕೆ ನೀವು ಸಕ್ಕತ್ತಾಗಿ ಮಾತಾಡ್ತೀರಾ ಇಂಗ್ಲೀಷ್, ನಮಗೆ ಬರಲ್ಲ. ನಾನು ಅದಕ್ಕೇನು ಅಡಿಟ್ ಆಗುತ್ತೆ ಅದು ನೋಡ್ತೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ. ನೀವು ಮಾತಾಡಿ, ನಿಧಾನಕ್ಕೆ ಮಾತಾಡಿ. ಸೊ ಇಲ್ಲೊಂದು ಅವಾಗಲೇ ದೇವಸ್ಥಾನ ಐತಲ್ಲ, ಇದೇ ದೇವಸ್ಥಾನ ಇದು. ಇನ್ನೊಂದ್ಸತಿ ಕೈ ಮುಗಿದ್ಬಿಡೋಣ, ಏನೂ ಆಗಬಾರ್ದು. ಲೈಕ್ ಏನಂದರೆ ಲೈಕ್ ಹೋಟ್ಲಿಂದ ಫ್ರೈಡ್ ರೈಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಅಲ್ಲಿ ಫೈರ್ ಕಂಪ್ ಮಾಡಿಬಿಟ್ಟು ತಿನ್ನೋಣ ಅಂತ, ಚೆನ್ನಾಗಿರುತ್ತೆ ಒಂಥರ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಅವ್ರದ್ದು ಬ್ರೇಕ್ ಲೈಟ್ ನೋಡಿ, ಏನೋ ಮಜಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೇಕ್ ಲೈಟ್ ಆಫ್ ಮಾಡೋದು ಆನ್ ಮಾಡೋದು. ನಮ್ಮ ಗಾಡಿ ಇದೆಯಲ್ವಾ? ಸರಿ, ಹೋಗ್ಬಿಟ್ಟು ಸಿಗ್ತೀವಿ. ಸೊ ಬಂದ್ವಿ ಜಸ್ಟ್ ಇವಾಗ. ಮತ್ತೆ ಲೈಕ್ ಫೈರ್ ಕ್ಯಾಂಪ್ ಮಾಡಿದ್ವಿ, ಬೈಕ್ ತೊಗೊಂಬಂದಿದ್ವಿ, ಕಾರೆಲ್ಲ ಮನೇಲಿ ಬಿಟ್ಟು. ಸೊ ಫ್ರೈಡ್ ರೈಸು ಲೈಕ್ ಸಮಥಿಂಗ್ ಮಂಚೂರಿ ಏನೋ ತೊಗೊಂಬಂದಿದ್ವಿ. ಲೈಕ್ ಇಲ್ಲೇ ತಿನ್ಬಿಟ್ಟು ಹಂಗೆ ಹೋಗ್ತೀವಿ ಮನೆಗೆ. ಯಪ್ಪ, ಸೊ ಲೊಕೇಶನ್ ಸಕ್ಕತ್ತಾಗಿದೆ ಒಂಥರ. ಮಾಡಿ ಇವರು ಕುಂಫು ಮಾಡಿ ಸರ್. ಇವನ್ ಮಕ್ಕಳು ಬಿದ್ದಿಲ್ಲ, ಒಳ್ಳೇದಾಯ್ತು. ರೆಡಿ ಆಯ್ತಾ? ಸಖತ್ ಸೂಪರ್. ತಿನ್ನೋಣ ಇವಾಗ? ಓಕೆ. ಸೊ ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಅದೇ ತಿಂದಾಯಿತು ಎಲ್ಲರದು. ಸೊ ಎಲ್ಲರೂ ಅಲ್ಲೇ ಕೂತಿದ್ದಾರೆ, ಸುಮ್ಮನೆ ಎಲ್ಲರೂ ಚಿಲ್ ಮಾಡ್ತಾ ಇದ್ವಿ. ಹಾಗೆ ಒಂದು 5 ನಿಮಿಷ ಇದ್ಬಿಟ್ಟು ಇವಾಗ ಹೊರಡದೆ. ಅವರು ಇದು ಮೈಕ್ ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಕೇಳಿದೆ. ಇಲ್ಲಿ ಲೈಕ್ ಪ್ರಾಣಿಗಳೆಲ್ಲ ಬರುತ್ತಂತೆ, ಅನಿಮಲ್ಸ್ ಎಲ್ಲ ಬರುತ್ತಲ್ವಾ, ಅದು ಅವ್ರಿಗೆ ಇದು ಓಡ್ಸೋಕ್ಕೆ. ನೋಡಿ ಇದು ಆನ್ ಮಾಡ್ತೀನಿ, ಸೌಂಡ್ ನೋಡಿ ಹೆಂಗೆ ಬರುತ್ತೆ. ಪ್ರಾಣಿಗಳನ್ನ ಬರ್ಸಕ್ಕೆ ಬಾಬಾ ಅಂತ ಅವ್ರಿಗೆ ಕೊಟ್ಬಿಡಿ. ಇದು ಹೆಂಗೋ ಆನ್ ಆಗತ್ ಕಣ ಮೈಕೋ. ಇಲ್ಲೇ ಲೇಟ್ ಆಗೋ ನೋಡು, ಮೈಕ್ ಎಲ್ಲ ನೋಡು. ಆನ್ ಮಾಡಿದ್ದು ಆನು. ಮಾತಾಡು, ಆಫ್ ಮಾಡು. ಇದು ರೆಕಾರ್ಡ್. ಹಲೋ ಏನೋ ಅದು ಬರ್ತಾನೆ ಇಲ್ಲ. ಹಲೋ, ಇಲ್ಲೇ ಕಿರಿಸ್ತಾ ಇದ್ದೀನಲ್ಲ. ಬಿಟ್ಟು ನೋಡ್ಕೋದು ನೀವು. ನೋಡಿ ಚೆನ್ನಾಗಿದೆ. ಮತ್ತು ಅದೇ ಫುಲ್ಲು ತಿಂದಾಯಿತು. ಓಡ್ಬೇಕು ಇವಾಗ. ಲೈಕ್ ಏನಂದರೆ ಲೈಕ್ ಬೆಂಗಳೂರಲ್ಲಿ ಇದ್ದರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಊರು ಸೈಡ್ ಬಂದರೆ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿಬಿಡ್ಬೇಕು ಅನ್ಸತಿ. ಚೆನ್ನಾಗಿತ್ತು ಒಂಥರ. ಬೆಂಗಳೂರಲ್ಲಿ ಇದ್ದರೆ ಇದೆಲ್ಲ ಚಾನ್ಸೇ ಸಿಗೋಲ್ಲ. ಚೆನ್ನಾಗಿದೆ ಒಂಥರ, ಯಾರೂ ಇಲ್ಲ, ಫುಲ್ ಸೈಲೆಂಟಾಗಿದೆ. ಇವತ್ತಿನ ಬ್ಲಾಗಲ್ಲಿ ಲೈಕ್ ಏನು ಚೆನ್ನಾಗಿತ್ತು ಅಂದರೆ ಕಾರ್ ಆಫ್ ಆಗಿತ್ತು, ಈ ಫಾರೆಸ್ಟ್ ಮಧ್ಯದಲ್ಲಿ ಒಂಥರ ಮಜಾ ಇತ್ತು. ಕಾರ್ದು ಇದು ಮತ್ತೆ ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ನೆಕ್ಸ್ಟ್ ಬ್ಲಾಗ್ ಏನು ಬರುತ್ತೆ ಅಂದರೆ ನೀವು ವೇಟ್ ಮಾಡ್ತಾಯಿರಿ. 100 ಇಯರ್ಸ್ ಆಯಿತು ಆ ಮನೆ. ಲೈಕ್ ಅಲ್ಲಿ ಹೋಗ್ತಾ ಇದ್ದೀವಿ, ಒಂಥರ ಭಯ ಆಗುತ್ತಲ್ಲ ಹೋಗೋಕ್ಕೆ. ಸೊ ಅದನ್ನು ಬ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಡೇ. ಲೈಕ್ ಒಂದು 2 ಡೇಸ್ ಆಗ್ಬೋದು. ಇಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ ತುಂಬ, ಅದಕ್ಕೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್, ಬಾಯ್ ಬಾಯ್.